ಏನಾಯ್ತು ಪರೀಕ್ಷೆ ಟೈಮಲ್ಲೂ? ಇದೊಂದು ನನ್ನ ಜೊತೆಲಿದ್ರೆ ಸಾಕು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತೀನಿ. ಗುಡ್ ಲಕ್. ಏನಯ್ಯ ಕಾಪಿ ಹೊಡಿತಿದ್ಯಾ? ಇಲ್ಲ ಸರ್. ಏನಿದೆ ಕೈಲಿ? ಅದು ಇದು ಸರ್. ಸೋಮಿ ವಾಟ್ಸಿ. ಬೇಡ ಸರ್. ಅದ್ರ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. ಏನ್ ಸ್ಟೋರಿ? ಲವ್ ಸ್ಟೋರಿ. ಸೈಲೆನ್ಸ್. ಬಂದಿದೆ ಬಂದಿದೆ. ನಾನು ಇದಕ್ಕೋಸ್ಕರ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ಈಗ ತಾನೇ ನೀನ್ ಹೊರಟೋದೆ ಅಂದ್ರು ಪೋಸ್ಟ್ ಮಾಸ್ಟರ್. ಏನಮ್ಮ ಒಂದೇ ಹೊಸ ಕೊಡ್ ಬಂದೆ. ಏನಮ್ಮ ಪಾರ್ಸಲ್ ಬಂದೆ, ನನ್ನ ಮನೆಗೆ ತಗೊಂಡು ಹೋಗ್ತೀನಿ. ನಾನೇ ನಿಮ್ ಮನೆಗೆ ತಂದ್ಕೊಡ್ತಾ ಇದ್ದಲ್ಲ, ಒಳ್ಳೆ ಹುಡುಗಿ. ತಗೋ. ಏನಮ್ಮ ವಾರಕ್ಕೆ 2 ಸಲ ಈ ರೀತಿ ಪಾರ್ಸಲ್ ಬರ್ತಾನೆ ಇರುತ್ತಲ್ಲ, ಇದ್ರಲ್ಲಿ ಏನಮ್ಮ ಇದೆ? ಇದ್ರಲ್ಲಿ ನನ್ ಜೀವನ ಇದೆ. My dear Gayatri, 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 Gayatri. ಏನು ಟೇಪ್ ರೆಕಾರ್ಡರ್ ಸ್ಟಕ್ ಆಯ್ತು ಅಂತ ತಿಳ್ಕೊಂಡ್ಯಾ? ನಿನ್ನ ಹೆಸರನ್ನ ಎಷ್ಟು ಸಲ ಹೇಳಿದ್ರು ತೃಪ್ತಿ ಆಗಲ್ಲ ನಂಗೆ. ಹೇಳಿದಷ್ಟು ಸಂತೋಷ, ನೆನೆಸ್ಕೊಂಡಷ್ಟು ಉಲ್ಲಾಸ. ನಿಮಿಷಕ್ಕೊಂದ್ಸಲ ನಿನ್ನ ಜ್ಞಾಪಿಸ್ಕೊಳ್ದೆ ಇದ್ರೇನೆ ಆಗಲ್ಲ. ಗಾಯತ್ರಿ, ನಿನ್ನನ್ನು ನೋಡದೆ ಒಂದೊಂದು ಕ್ಷಣಾನೋ ಒಂದೊಂದು ಯುಗವಾಗಿ ಬಂದಿದೆ. ನನ್ನ ವೇದನೆ ನಿನಗೆ ಹೇಗೆ ಅರ್ಥವಾಗಬೇಕು? ಎಂಥ ಕಲ್ಲು ಮನಸ್ಸು ನಿಮಗೆ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರೇನೆ ನಿನ್ನನ್ನು ಮಾತಾಡಿಸೋದು ಅಂದ್ಬಿಟ್ಟೆ. ಗಾಯತ್ರಿ, ನನ್ನ ಕಣ್ತುಂಬ ನೀನೇ, ನನ್ನ ಹೃದಯ ತುಂಬಾ ನೀನೇ. ಯಾಕೆ ಹೇಳ್ತಿದ್ದೀನಿ? ನಾನು ಹುಟ್ಟಿರೋದೇ ನಿನ್ಗೋಸ್ಕರ, ನೀನು ಹುಟ್ಟಿರೋದೇ ನನಗೋಸ್ಕರ. ಇತ್ತೀಚೆಗಂತೂ ನಿನ್ನ ನೆನ್ಸ್ಕೊಂಡ್ರೆ ಸಾಲಿಗ್ರಾಮಕ್ಕೆ ಓಡ್ ಬಂದ್ಬಿಡೋಣ ಅಂತ. ಏನು ಮಾಡ್ಲಿ, ಆಳು ಪರೀಕ್ಷೆ ಅಡ್ಡ ಕಾಲೇಜಿಗೆ ನಮಸ್ಕಾರ. ಇವತ್ತೇ ಅಲ್ಲಿ ಓಡ್ ಬಂದು. ಗಾಯತ್ರಿ ಬಾಗಿಲು ತೆಗಿಯೇ. ಗಾಯತ್ರಿ, ಗಾಯತ್ರಿ ಎಲ್ಲಿ? ನಿನ್ನ ಬಾಚಿ ತಪ್ಕೊಂಡು ಅಂತ ನೀನ್ ಯಾಕೆ ಅಂತಿ? ನಿನಗಲ್ಲ ಕಣೆ ಅದು. ನಿನ್ನ ಮುದ್ದು ಮಗಳ ಕೆನ್ನೆಗೆ ನಿಮ್ಮ ಅಣ್ಣನ ಮಗ ಕಳಿಸಿರೋ ಬರೀ ಶಬ್ದ. ಏನದು ಅಸಖ್ಯ? ಬರೀ ಶಬ್ದ ಕೇಳಿದ್ರೆ ಅಸಖ್ಯವೇ. ಮತ್ತೆ ಈಗ ನಿನ್ ಕಣ್ ಮುಚ್ಕೊ. ನಾನಾ? ಹೌದು, ಕಣ್ ಮುಚ್ಕೊಳೆ. ಮುಚ್ಕೊಂಡ? ಮುಚ್ಕೊಂಡ. ಏನು ಕಾಣಲ್ಲ ತಾನೆ? ಏನ್ರಿ ಇದು? ಅಳಿಯ ಬರೋ ವಯಸ್ಸಾಯ್ತು. ಚಿಚಿ, ವಯಸ್ಸಾಯ್ತು ನಿಜ. ಆ ನಿನ್ ಅಳಿಯ ಕಳಿಸಿರುವ ಶಬ್ದ, ಆ ಲವ್ ಫಸ್ಟ್ ಪಾರ್ಟು ನಿನ್ಗೆ ಅರ್ಥವಾಗ್ತಾ ಇಲ್ವಲ್ಲ, ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ನಾನು ಸಹಜವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸಾಕ್ ಸುಮ್ನಿರಿ. ನಿಜ ನೋಡು, ಈಗಿನ ಕಾಲದ ಹುಡುಗರ ಹತ್ರ ನಮ್ಮಂತವ್ರು ಲವ್ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕಾಗಿದೆ. ಕಲೀರಿ, ಚೆನ್ನಾಗಿ ಕಲೀರಿ. ಕಲಿತೀನಿ ಕಲಿತೀನಿ. ಭಟ್ರೆ, ಗುಂಡಣ್ಣ, ಗುಂಡಣ್ಣ ಬಂದೆ. ಎಷ್ಟೇ ಕೂಗೋದು? ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಊಟ ರೆಡಿ ಆಗಬೇಕು. ಪಾಯಸ, ಹೋಳಿಗೆ,
ರುಚಿಯಾದ ಅಡಿಗೆ ಸಿದ್ಧ ಮಾಡಿ. ಏನ್ ನೆಂಟ್ರು ಬರ್ತಾರೆ ಯಜಮಾನ್ರೆ? ನೆಂಟ್ರಲ್ರಿ, ನನ್ನ ಮಗ ಕೃಷ್ಣ ಬರ್ತಾನ್ರಿ. ಚಿಕ್ಕ ಯಜಮಾನ್ರು? ಇವತ್ತು ಮನೇಲಿ ದೊಡ್ಡ ಹಬ್ಬನೇ ನಡಿಬೇಕು, ಗೊತ್ತಾಯ್ತೇನು? ಹಾಗೆ ಸ್ವಲ್ಪ ಬಿಸಿಬೇಳೆ ಬಾತು ಈರುಳ್ಳಿ ಬಜ್ಜಿನೂ ಮಾಡ್ಬಿಡು. ಈರುಳ್ಳಿ ಬಜ್ಜಿ ಅಂದ್ರೆ ಬಹಳ ದಿವಸಕ್ಕೆ ಅಪರೂಪ ಮನೆಗ್ ಬರ್ತಾರೆ, ಸ್ವಲ್ಪ ನೆಂಚ್ಕೊಳಕಾಗತ್ತೆ. ಟೆಲಿಗ್ರಾಮ್. ಅಯ್ಯೋ ಇವತ್ತಾಗೋದಿಲ್ಲಪ್ಪ. ಇವತ್ತು ಯಾವ ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ಲ. ನನ್ನ ಮಗ ಬರ್ತಾ ಇದ್ದಾನೆ, ನಾನು ಅವನ್ ರಿಸೀವ್ ಮಾಡ್ಬೇಕು. ನೋ 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 ನೋ, ಇವತ್ತು ಖಂಡಿತ ಆಗೋದಿಲ್ಲ. ಬೇರೆ ಯಾವ ಕೆಲಸ ಅಟೆಂಡ್ ಮಾಡಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಯಾ ಎಸ್ ಎಸ್. ಯಜಮಾನ್ರೆ, ಚಿಕ್ಕ ಯಜಮಾನ್ರಿಗೆ ಪಾಯಸ ಮಾಡು ಅಂತ ಹೇಳ್ದಲ್ಲ, ಪಾಯಸಕ್ಕೆ ಬೆಲ್ಲ ಹಾಕ್ಲಾ ಅಥವಾ ಕಲ್ಸಕ್ಕರೆ ಹಾಕ್ಲಾ? ನಿನ್ ತಲೆ ಹಾಕು, ಅವನೇ ತಗೊಂಡಾಗ ಆಚೆ ಬಿಸಾಕೋ. ಮನೇಲಿ ಅಡಿಗೆನ ಮಾಡಬೇಡ. ಯಾಕೆ ಯಜಮಾನ್ರೆ, ಚಿಕ್ಕ ಯಜಮಾನ್ರು ಬರ್ತಾ ಇಲ್ವೇ? ಯೋಗ್ಯನ್ ತಗೊಂಡು ಬಂದು ಓದು ಮುಗಿಸ್ಕೊಂಡು ಮನೆಗ್ ಬಾರು ಅಂತ ಹೇಳಿದ್ರೆ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾನಂತೆ. ನಿಮ್ ತಂಗಿ ನೋಡಕ್ ತಾನೆ? ಅವಳನ್ನಲ್ಲ, ಅವಳ ಮಗಳನ್ನ. ನಿಮ್ ತಂಗಿ ಮಗಳು ಗಾಯತ್ರಿನ ನೋಡದೆ ಹೋದ್ರೆ ನಮ್ ಚಿಕ್ಕ ಯಜಮಾನ್ರಿಗೆ ಮನಸ್ಸೇ ನಿಲ್ಲೋದಿಲ್ಲ. ಇದು ಬರ್ಲಿ ಬಿಡಿ. ಇರ್ಲಿ ಇರ್ಲಿ, ಅದೆಷ್ಟು ದಿನ ಆಯ್ತು ಬರ್ತಾನೋ ಇದು ಬರ್ಲಿ, ನಾನು ನೋಡೇ ಬಿಡ್ತೀನಿ. ನೀವ್ ಈರುಳ್ಳಿ ಬಜ್ಜಿ ಕೇಳಿದಾಗಲೇ ಗೊತ್ತಾಯ್ತು ಈ ಮನೇಲಿ ಏನೋ ಒಂದ್ ನಡೆಯತ್ತೆ ಅಂತ. ಅವ್ರಿಗೆ ಬೇಡ, ನನ ಮಾಡಾಕೋ ಈರುಳ್ಳಿ ಬಜ್ಜಿ. ನಮಸ್ಕಾರ. ಹೋಯ್ತು ಬನ್ನಿ, ದೇವರೊಳೆ ಮಾಡ್ಲಿ. ರೀ ಗೌರಮ್ಮ, ಸ್ವಲ್ಪ ಬೇಗ ರೆಡಿ ಮಾಡಿ, ಮೆರವಣಿಗೆ ಬರ್ತಾ ಇದೆ. ಏನಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಸ್ವಲ್ಪ ಓಡಾಡು. ಇಲ್ಲಪ್ಪ, ಏನೂ ಆಗ್ಲಿಲ್ಲ. ಎಂಥ ಅಪಶಕುನವಾಗೋಯ್ತು. ಏನೋ ವಾದ್ಯಗಳ ಶಬ್ದಕ್ಕೆ ಬೆದರಿಯ ಎಮ್ಮೆ ನುಗ್ಬಿಡ್ತು ಅಷ್ಟೇ, ಅದಕ್ಕೆಲ್ಲ ಅಪಶಕುನ ಅಂತಿರಲ್ಲ. ಬನ್ನಿ ಬನ್ನಿ. ಅಯ್ಯೋ
ಯೋಚನೆ ಮಾಡ್ತಾ ಇದ್ರೆ ಮುಹೂರ್ತ ನೀರು ಹೋಗುತ್ತೆ. ತಾಳಿ ಕೊಡಿ ಶಾಸ್ತ್ರಿಗಳೇ. ರೀ ಬನ್ನಿ ಬನ್ನಿ ಬನ್ರಿ ಇಲ್ಲಿ. ಗಾಯತ್ರಿ ನೋಡಿದ್ರ? ರೂಮ್ ನಲ್ಲಿ ಇರ್ಬೇಕಲ್ಲ. ಎಲ್ಲಾ ಕಡೆ ನೋಡಿದ್ರು ಎಲ್ಲೂ ಇಲ್ಲ. ಸರಿಯಾಗಿ ನೋಡೆ, ಮೊದಲೇ ಅವಳು ಮನಸ್ಸು ಸರಿಯಾಗಿಲ್ಲ. ಅಯ್ಯೋ ಗಾಬರಿ ಆಗ್ಬೇಡಿ, ನನ್ ಗೊತ್ತ ಅವಳು ಎಲ್ಲಿದ್ದಾಳೆ ಅಂತ. ಇಲ್ಲೇ ಇರಿ, ನಾನು ಅವಳನ್ನು ಕರ್ಕೊಂಡು ಬರ್ತೇನೆ. ರಾಘವೇಂದ್ರ, ಆಗ್ತಿರೋ ಅಪಶಕನೆಲ್ಲ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ತಪ್ಪೇನಾದ್ರೂ ನಡೆದಿದ್ರೆ ನನಗೆ ಶಿಕ್ಷೆ ಕೊಡು. ನನ್ ಕೃಷ್ಣನ್ ಮಾತ್ರ ಏನು ಮಾಡ್ಬೇಡ. ಗೊತ್ತು ನೀನ್ ಇಲ್ಲೇ ಇರ್ತೀನಿ. ಅಯ್ಯೋ ಮಂಕೆ, ಏನಾಯ್ತು? ಕೃಷ್ಣ ತಾಳಿ ಕಟ್ಟುವಾಗ ಎಂತ ಅಪಶಕನ ಆಗೋಯ್ತಲ್ಲ. ಅಯ್ಯೋ ಗಾಯತ್ರಿ, ಬೆಕ್ಕು ಅಡ್ಡ ಬಂತು, ಎಮ್ಮೆ ಓಡ್ ಬಂತು, ಹಲ್ಲಿ ಲೊಚ್ಗುಟ್ಟು ಅಂತ ಶಕುನ ನೋಡ್ತಾ ಕೂತ್ಕೊಳ್ಳೋ ಕಾಲ ಹೋಯ್ತು. ಈಗ ಪ್ರಪಂಚ ಎಷ್ಟೋ ಬದಲಾಗಿದೆ. ಪ್ರಪಂಚ ಬದಲಾಯಿಸಿದೆ ಅನ್ ಮಾತ್ರಕ್ಕೆ ಹುಟ್ಟು, ಹಸಿವು, ಸಾವು, ನಿದ್ದೆ ಎಲ್ಲ ಬದಲಾಯಿಸೋಯ್ತೇನೋ? ಇದ್ದಾಗೆ ತಾನೇ ಇದೆ. ಇದ್ದಾಗೆ ಇದೆ. ಅದಕ್ಕೆ ಈಗಲೂ ಜನ ಕಲ್ಲಿಗೆ, ಮಣ್ಣಿಗೆ, ಮರಕ್ಕೆ ಕೈ ಮುಗಿತಾ. ಬಿಡ್ತು ಅನಿ, ದೇವ್ರನ್ನ ಕಲ್ಲು ಅಂದ್ರೆ ಒಳ್ಳೇದಾಗಲ್ಲ. ಆದ್ರೆ ಗಾಯತ್ರಿ, ಒಳ್ಳೇದು ಮಾಡೋದು ಕೆಟ್ಟದ್ ಮಾಡೋದು ದೇವರಲ್ಲ. ನಾವು ಒಳ್ಳೆಯವರಾದ್ರೆ ನಮಗೆ ಒಳ್ಳೇದೇ ಆಗುತ್ತೆ. ಇದರಲ್ಲಿ ದೇವ್ರ ಕೈವಾಡ ಏನು ಇಲ್ಲ ಅಂತೀರಾ? ದೇವರೇ ಇಲ್ಲ ಅಂದ್ಮೇಲೆ ಕೈವಾಡ ಎಲ್ಲಿರುತ್ತೆ? ದೇವರು ತಿಂಡ್ರು ಎಲ್ಲ ಮನುಷ್ಯನ ಕಲ್ಪನೆ ಅಷ್ಟೇ. ನಿಮಗೀಗ ಏನಾಗಿದೆ? ಯಾಕೀಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಯಾವಾಗ್ಲೂ ನಾನು ಮಾತಾಡೋದೇ ಹೀಗೆ. ನನಗೆ ಕಣ್ಣಿಗೆ ಕಾಣೋದ್ರಲ್ಲಿ ನಂಬಿಕೆ ಹೊರತು ಕಾಣದೇ ಇರೋ ವಸ್ತುನಲ್ಲ. ಈಗ ನಾನ್ ನಿಜ, ನೀನ್ ನಿಜ, ನಾವಿಬ್ರು ಹರಟೆ ಹೊಡೆಯೋದು ನಿಜ, ಈ ಗುಡಿ ನಿಜ. ಈ ಗುಡಿ ನಿಜ ಅಂದ್ರೆ ಇಲ್ಲಿರೋ ದೇವ್ರ ನಿಜ ಅಲ್ವಾ? ಅದು ಮಾತ್ರ ಬರೀ ಭ್ರಮೆ ಅಷ್ಟೇ. ಅದು ಹೇಗೆ ಭ್ರಮೆ ಆಗುತ್ತೆ? ನೋಡು ಗಾಯತ್ರಿ, ನನ್ನ ನಂಬಿಕೆಯನ್ನು ಬದಲಾಯಿಸೋಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ನಿನ್ನ ಭಾವನೆ ತಪ್ಪು ಅಂತ ತಿದ್ದೋಕ್ಕೂ ಸಾಧ್ಯವಿಲ್ಲ. ನೀನು ದೇವಸ್ಥಾನಕ್ಕೆ ಹೋಗು, ನಿತ್ಯ 10 ಸಲ ಕೈ ಮುಗಿ, ನಂದೇನು ಆಕ್ಷೇಪಣೆ ಇಲ್ಲ. ಈಗ ಮನೇಲಿ ಅತ್ತೆ ಕಾಯ್ತಿದ್ದಾರೆ, ನಡೆ ಹೋಗೋಣ. ಗಾಯತ್ರಿ, ಎಲ್ಗೋಗಿದ್ಯಮ್ಮ? ದೇವಸ್ಥಾನದಲ್ಲಿದ್ರು. ಅಣ್ಣ, ಏನಮ್ಮ? ನನಗ್ಯಾಕೋ ಮನಸ್ಸೇ ಸರಿ ಇಲ್ಲ. ಮುಂದೆ ನಡಿಬೇಕಾದ ಎಲ್ಲಾ ಕಾರ್ಯನು ನಿನ್ ಮನೇಲೆ ನಡೆಸಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ನಿನ್ನ ಮನೆ ಏನು, ನನ್ನ ಮನೆ ಏನಮ್ಮ? ನೀ ಎಲ್ಲಿ ಮಾಡಿದ್ರು ನನಗೆ ಸಂತೋಷವೇ. ಸರಿ ಅಣ್ಣ. ಇರು, ಅಷ್ಟೊಂದು ಅವಸರ ಪಟ್ರೆ ಹೇಗೆ? ಮೊದ್ಲು ನಿನ್ ಗಂಡನ ಹೆಸರೇಳಿ, ಆಮೇಲೆ ಒಳಗಡೆ ಹೋಗು. ಹೇಳ್ಬಿಡೆ ಬೇಗ. ನೀವೇ ಮೊದ್ಲು ನಿಮ್ ಹೆಂಡತಿ ಹೆಸರು ಹೇಳ್ಬಿಡಿ. ನಾನೇ ಗಾಯತ್ರಿ. ಸುಮ್ಮನೆ ಗಾಯತ್ರಿ, ಸೇರ್ನ ಬಳಗಾಲಲ್ಲಿ ಒತ್ತು ಒಳಗಮ್ಮ. ಇಲ್ಲೂ ತೋರಿಸ್ಬಿಟ್ರ ನಿಮ್ಮ ಅಯೋಗ್ಯತನ. ಯಾಕ್ರಿ ಆ ಹೂವು ಕೈ ಹಾಕಿದ್ರಿ? ಅನ್ಯಾಯವಾಗಿ ಹೂವೆಲ್ಲ ಮನುಷ್ಯನ ಮೇಲೆ ಒಣಗಿ ಹೋಗುತ್ತಲ್ಲ ಅಂತ ಕಣೋ. ನಿಮ್ಮ ಕೊಳಕೋ ಜಾಬ್ ತುರ್ಕೊಂಡ್ರೆ ಒಣಗೋದಿಲ್ವೇನ? ಅದಕ್ಕಿಂತ ಮುಂಚೆ ನಾನು ಸತೀಶ್ ಶಿರೋಮಣಿ ತಲೆ ಮುಡಿಸ್ಬಿಟ್ಟಿರ್ತೀನಲ್ಲ. ಯಾಕೆ ಮಲ್ಲಿಗೆ ಯಾವ ಮುಡಿಸ್ತಾ ಇದ್ರೆ ನಿಲ್ಲಲ್ಲ ಅಂತ ನಿಮ್ ಹೆಂಡತಿ ತಲೆ ನಿನ್ ತಲೆ. ನಾನು ರಸಿಕ ಕಣೋ. ತಬ್ಕೊಂಡ ಆಗ್ಲೆಲ್ಲ ಮೈಸೂರು ಮಲ್ಲಿಗೆ ವಾಸನೆ ತಗೋತೀನಿ ಕಣೋ. ಹಾಗೆ ನೀನಾ? ನಿಮ್ಗೇನ್ ಬಂತ್ರಿ ಚಪಲ? ವಯಸ್ಸಾದ್ಮೇಲೆ ಕಣೋ ಚಪಲ. ನಿಮ್ ಹೆಂಡತಿ ಲಕ್ಷಣವಾಗಿದ್ರೆ ಇನ್ನು ಏನೇನ್ ಹಾಕಿದ್ರೋ ನೀವು? ಯಾಕೆ, ಏನಾಗಿದ್ದಾಳೆ?
ತುಪ್ಪದ ಆಂಜನೇಯಂಗೆ ಸೀರಾ ಉಳಿಸ್ ಆಗಿದ್ದಾಗಿದ್ದಾರೆ ನಿನ್ನ ಏನಾಯ್ತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಎರಡು ಕೈಲು ತಲೆ ಹಿಡ್ಕೊಂಡು ಈಗ ಏನಾಯ್ತಲ್ವ ಕೃಷ್ಣ? ಏನಾಗ್ತಿದ್ಯಾ ಕೃಷ್ಣ? ಕೃಷ್ಣ ಡಾಕ್ಟರ್ ಬೇಕಸಿ ಯಾವ ರೀತಿ ಟ್ರಬಲ್ ಕಾಣಿಸ್ತಲ್ಲ ಮಿಸ್ಟರ್ ಕೃಷ್ಣ. ಎಕ್ಸರ್ಸೈಸ್ ಆರ್ ಪರ್ಫೆಕ್ಟ್ ಆಲ್ ರೈಟ್. ನೀವು ಕೇಳಿದ್ದು ಯಾವ ರೀತಿ ಸದ್ದು? ಅದೇ ಡಾಕ್ಟರ್, ಒಂಥರ ಟಿಕ್ 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 ಅಂತ. ಆ ಶಬ್ದಕ್ಕೆ ತಲೆನೋವು ಬಂದಾಗಾಯ್ತೇನು? ತಲೆ ನೋವಲ್ಲ ಡಾಕ್ಟರ್, ತಲೆ ಸಿಡಿತ. ತಲೆ ಮೇಲೆ ಯಾರೋ ಹೆಮರ್ ಮಾಡದಾಗಿತ್ತು. ಏನಮ್ಮ, ನೀವು ಆ ಶಬ್ದ ಕೇಳಿದ್ರೇನು? ನನಗೆ ಯಾವ ಶಬ್ದನೂ ಕೇಳಿಲ್ಲ ಡಾಕ್ಟರ್. ಇವರೇ ಇದ್ದಕ್ಕಿದ್ದಾಗ ತಲೆನ ಹಿಡ್ಕೊಂಡು ಸಂತಾಪಟ್ಟಿದ್ದನ್ನು ನೋಡಿದೆ. ಸೈ, ಇವರೊಂದು 3 days ನಮ್ಮ ಹಾಸ್ಪಿಟಲ್ ನಲ್ಲಿ ಅಬ್ಸರ್ವೇಷನ್ ನಲ್ಲಿ ಇರಲಿ. ಪ್ಲೀಸ್ ಕಮ್. ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಆ ಮೆಡಿಸನ್ ತಂದ್ಕೊಡಿ. ಡಾಕ್ಟರ್, ನನ್ನ ಮಗನ ಮದುವೆಯಾಗಿ ಇನ್ನು 4 ದಿನ ಕೂಡ ಆಗಿಲ್ಲ. ನನ್ನ ಸೊಸೆ ನಗನಗ್ತಾ 2 ದಿನವೂ ಕಳೆದಿಲ್ಲ. ಆಗ್ಲೇ ಹೀಗಾಗೋಯ್ದಿಲ್ಲ ಡಾಕ್ಟರ್. ಡೋಂಟ್ ವರಿ, ವಿಲ್ ಬಿ ಆಲ್ ರೈಟ್. ಓಹೋ, ಹಾಗೋ? ಎಷ್ಟು ದಿವಸದಿಂದ ಅದರ ಆಟ ಹೀಗೆ ನಡೀತಾ ಇದೆ? ಅದು ಮೊನ್ನೆ ನಮಗ್ ಗೊತ್ತಾದ್ದು. ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನ ನಿಗ್ರಹ ಮಾಡ್ಕೊಡ್ಬೇಕು ಸ್ವಾಮ್ಯಾರ. ನನ್ನ ಒಂದು ಹಿಡಿ ಬೂದಿ, ಬೇವಿನ ಕಂತೆ ಬೇಸಿಗೆ, ಎಂಥ ಬ್ರಹ್ಮ ಪಿಶಾಚಿಯು ಸುಟ್ಟು ಬೂದಿಯಾಗುತ್ತೆ. ಅದು ನನಗ್ ಗೊತ್ತಿಲ್ವಾ ಸ್ವಾಮ್ಯಾರ? ನೀವ್ ಈ ಕಾರ್ಯ ಮಾಡ್ಕೊಟ್ರೆ ನೀವು ಕೇಳ್ದಷ್ಟು ಹಣ ಕೊಡ್ತೀನಿ ಸ್ವಾಮ್ಯಾರ. ಮೊದಲು ಕಾರ್ಯವಾಗಲಿ, ಆಮೇಲೆ ಹಣದ ಮಾತು. ಜೈ ಓಂ ಮಹಾಕಾಳಿ. ಮುಖ್ಯ ಪ್ರಾಣ, ನೀನಿಲ್ಲಿಗೆ ಬಂದ್ಯಾ? ಇಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ. ತಾವ್ ಯಾರು, ಯಾಕೆ ಬಂದಿದ್ದೀರಾ ಅಂತ ಅದ್ಯಾಕ್ ಗೊತ್ತು? ಭೂತ ಪ್ರೇತ ಪಿಶಾಚಿಗಳಿಗೆ ನಾನು ಯಾರು ಅಂತ ಅವುಗಳು ಗೊತ್ತು, ಅವುಗಳು ಯಾರು ಅಂತ ನನಗ್ ಗೊತ್ತು. ನಿಂದೇನಾ? Yes. How do you like it?
ನಿನಗೆ ಇಂಗ್ಲಿಷು ಬರುತ್ತಾ? इसमें अचरज की क्या बात? ಓಹೋ, ಹಿಂದಿನೂ ಗೊತ್ತಾ? You idiot! I know so many languages. Do you know English? ಕೇಳೋದೇನಿದ್ರು ಕನ್ನಡದಲ್ಲಿ ಕೇಳು. You know only ಕನ್ನಡ. ನಿನಗೆ ಕೊಬ್ಬು ಜಾಸ್ತಿ ಆಗ್ತಾನೆ ನಿನಗೆ ಬಂದಿತ್ತು. ನನಗೆ ಕೊಬ್ಬು ಜಾಸ್ತಿ ಆಗಿ ಬರ್ಲಿಲ್ಲ. ಕೊಬ್ಬಿನಿಂದ ಮೆರಿತಿರೋ ನಿನ್ನ ಸೊಕ್ಕನ್ನು ಹೊರಸೋಕ್ ಬಂದಿದ್ದೀನಿ. ಅದು ನಿಮ್ಮ ಅಪ್ಪನ ಕೈಲೂ ಸಾಧ್ಯವಿಲ್ಲ. ನನ್ನ ಚಮತ್ಕಾರ ನೋಡ್ಬೇಕು ಅಂತ ಆಸೆ ಇದೆಯೇ? ಬಾ, ಕಮಾನ್. ಈ ಮುಖ್ಯ ಪ್ರಾಣಿ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿನಗೆ ಹೇಗಿದೆ? ನನ್ನ ಮಂತ್ರ ಶಕ್ತಿಯ ಪ್ರಭಾವ ಕೇಳು. ಯಾರು ನೀನು? ಸೊಮೆರ ಸೊಮೆರ ಬಾರೆ ಬಾ. ನೋಡ್ದ್ಯಾ ನಿನ್ನ ಮಂತ್ರವಾದಿನ? ಇವನು ನನ್ನನ್ನು ಓಡಿಸ್ತಾನಂತೆ. ನನ್ನ ನಿನ್ನಿಂದ ಓಡಿಸೋ ಧೈರ್ಯ ಯಾರಿಗಿದೆ? ಮದುವೆಯಾದ ನನ್ನ ಮಗನ ಅವನ ಹೆಂಡತಿ ಜೊತೆಲಿ ಸುಖವಾಗಿರೋಕ್ ಬಿಡದೆ ಯಾಕೆ ಹೀಗೆ ಕಾಡಿಸ್ತಾ ಇದ್ದಿ? ದ್ವೇಷಕ್ಕೆ, ಸೇರ್ ತೀರ್ಸ್ಕೊಳಕ್ಕೆ, ನಿನ್ನ ಮಗನ ಪ್ರಾಣ ಹೀರೋಕೆ, ಇವಳು ತಾಳೆ ಹರಿಯೋಕೆ. ನೀನು ದ್ವೇಷ ಸಾಧಿಸುವಂತ ನೀಚ್ ಕೆಲಸ ನನ್ನ ಮಗ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಮಗ ನೀಚ್ ಕೆಲಸ ಮಾಡಿಲ್ವಾ? ಮಗನ ಯೋಗ್ಯತೆ ನಿನಗೇನು ಗೊತ್ತು? ಇನ್ನೊಬ್ಬರು ಪಾಪಿ, ಅವನ ದೇಹನ ಅನರ್ಹವಾಗಿ ಹಿಂಸಿಸ್ತೀನಿ ನಾನು. ಇವನು ನಿನ್ನ ಗಂಡನ? ಇವನು ನನ್ನ ಗಂಡ, ನೀನು ನನಗೆ ಸೌತಿ. ಏನಂದೆ? ಕೃಷ್ಣನ ಹೆಂಡತಿನ ನೀನು? ಹೌದು. ನನ್ನ ಮಾತನ್ನ ನಂಬಿಕೆ ಅಲ್ವಾ ನಿನಗೆ? ನೋಡು. ಕಾಮಿನಿ. ಕಾಮಿನಿ. ಆ ಕಾಮಿನಿ ನಾನೇ. ಹೀಗೆ ರಾತ್ರಿ, ಹೀಗೆ ಗುಡುಗು, ಹೀಗೆ ಮಿಂಚು. ಕಾಮಿನಿ, ಏನಿದೆಲ್ಲ? ನಮ್ ಜೊತೆ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳಲ್ಲ ಲತಾ, ಅವಳ ಬರ್ತ್ಡೇ ಇತ್ತು ಇವತ್ತು. ಅದನ್ನ ಮುಗಿಸ್ಕೊಂಡು ಸ್ಕೂಟರ್ನಲ್ಲಿ ಬರ್ತಾ ಇದ್ದೆ, ಪಂಚರ್ ಆಗೋಯ್ತು. ಅಷ್ಟರಲ್ಲಿ ಗೂಂಡಾಗಳು
ಪಕ್ಕದಲ್ಲೇ ನಾನಿರೋದು. ಮಳೆ ನಿಂತ ಮೇಲೆ ನಿಮ್ಮನ್ನು ಕಳ್ಸೋಕೆ ಏರ್ಪಾಡು ಮಾಡ್ತೀನಿ. ಬನ್ನಿ. ಬನ್ನಿ, ಪ್ಲೀಸ್ ಕಮ್. ತಗೊಳ್ಳಿ. ಇಟ್ಸ್ ಆಲ್ ರೈಟ್. ತುಂಬಾ ನಿಂತ್ಕೊಂಡಿದ್ದೀನಿ, ಶೀತವಾಗುತ್ತೆ. ಅಳ್ಬೇಡ ಕಾಮಿಸ್, ಆದದ್ದಾಗೋಯ್ತು. ನಾನು ನಮ್ಮ ತಂದೆ ಹತ್ರ ಮಾತಾಡಿ ಖಂಡಿತ ನಿನ್ನ ಮದುವೆ ಮಾಡ್ಕೊತೀನಿ. ಅದಕ್ಕೆ ಸಾಕ್ಷಿಯಾಗಿ ನನ್ನ ಉಂಗುರ ನಿನ್ನ ಕೈಲಿರ್ಲಿ. ನನ್ ನೆನಪಾಗಿ ಈ ಉಂಗುರ ನಿಮ್ ಕೈಲಿರ್ಲಿ. ಹೀಗೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆಗೆ ನನ್ನನ್ನು ತಿರಸ್ಕರಿಸಿ ನನ್ನ ಬಾಳನ್ನೇ ಹಾಳು ಮಾಡ್ದ. ಆ ದುಃಖ ತಡ್ಕೊಳಕ್ಕಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ. ನನಗಿಂತ ಅನ್ಯಾಯ ಮಾಡಿದ ದ್ರೋಹಿನ ನಾನ್ ಬಿಡೋಲ್ಲ. ಇವನು ಕೊಂದ ನಾರಿಲಿಂದ ಹೋಗೋದು. ಬೇಡಮ್ಮ, ಬೇಡಮ್ಮ, ಬೇಡ ತಾಯಿ. ನನ್ ಮಗ ಇಂಥ ಪಾಪ ಕೆಲಸ ಮಾಡಿದಾನೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ಅವನ್ ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದಮ್ಮ. ಸುಳ್ಳು ಮಾವ, ಈ ಪಿಶಾಚಿ ಮಾತೆಲ್ಲ ನಂಬೇಡಿ. ಅವ್ರು ಎಂತವ್ರಂತ ನನಗ್ ಗೊತ್ತು. ಕನಸಿನಲ್ಲಿ ಕೂಡ ನನ್ನನ್ನಲ್ದೆ ಬೇರೆ ಹೆಣ್ಣು ನೋಡಿದವರಲ್ಲ ಅವರು. ಇವಳು ಹೇಳೋದೆಲ್ಲ ಸುಳ್ಳು, ಬರೀ ಸುಳ್ಳು. ನಾನು ಹೇಳೋದೆಲ್ಲ ಸುಳ್ಳ? ಕರ್ಕೊಂಡು ಹೋಗಿ ಹೆಂಗೆ ಸುಳ್ಳ? ಕೃಷ್ಣ, ಕೃಷ್ಣ, ಹೇಗಿದೆಯಪ್ಪ? ಹೇಗಿದೆಯಪ್ಪ? ಸ್ವಾಮಿ, ನನ್ನ ಮಗನ ಸಂಕಟ ನೋಡ್ಲಾರೆ ಹೇಗಾದ್ರೂ ಗುಣ ಮಾಡಿ. ಆ ಹುಡುಗಿ ಒಳಗಡೆ ಬಂದಿದ್ರೆ ನಾನು ಅದ್ರ ಸೊಕ್ಕನ ಅಳಿಸ್ಬಿಡ್ತಿದ್ದೆ. ಈತ ಇರೋ ಕಡೆ ನಿಮ್ ಸೊಸೆನ ಕೆಲ ದಿವಸ ಬದ್ಧ ನೋಡ್ಕೊಳ್ಳಿ. ದ್ವೇಷ ಸಾಧಿಸ್ತಿರೋ ದುಷ್ಟ ಪಿಶಾಚಿ ಮತ್ತೆ ಬಂದ್ರು ಬರಬಹುದು. ನಾನು 6 ನಿಂಬೆ ಹಣ್ಣುಗಳನ್ನ ಮಂತ್ರಿಸ್ ಕಳಿಸ್ತೀನಿ. ಅದನ್ನ ಹೊಸ ಮೇಲೆ ಇಡಕ್ ಹೇಳಿ. ಸರಿ ಸರ್. ಹಾ, ಮನೆಗೆ ಹೋಗೋಣ ಬನ್ನಿ. ಹೋಗೋಣ.
ನಿನ್ನ ಅಟ್ಟಹಾಸಕ್ಕೆಲ್ಲ ಹೆದರ್ಕೊತೀನಿ ಅನ್ಕೊಂಡೇನು? ನಿನ್ನ ಧೈರ್ಯ ಇದ್ರೆ ಈ ಹೊಸಲ್ ದಾಟಿ ಹೊರಗ್ ಬಾ. ಆಮೇಲೆ ನಿನ್ ಪೌರುಷ ಏನು ಅಂತ ಗೊತ್ತಾಗುತ್ತೆ. ಹತ್ತು ಅದೇನೇನು ಹತ್ತು ಉರಿಸ್ತೀಯೋ ಉರಿಸು. ನನ್ನನ್ನೇ ಬೆಂಕಿಗೆ ತಳ್ಳಿದ್ರು ಸರಿ, ನನ್ ಗಂಡನ್ನು ಮಾತ್ರ ಬಿಟ್ಟು ಕೊಡಲ್ಲ. ರಾಘವೇಂದ್ರ, ಗುರುರಾಯ, ಕೃಷ್ಣ ಕೃಷ್ಣ, ನೋಡಿದ್ರ ಆ ದೇವ್ರು ನಮ್ಮನ್ನ ಕೈ ಬಿಟ್ಟಿಲ್ಲ. ಅವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ನೋಡಿ, ನೀವಿಲ್ಲೇ ಇದ್ಬಿಡಿ, ಎಲ್ಲಿಗೆ ಹೋಗ್ಬೇಡಿ. ಆ ಗುರುರಾಯ ನಂಬಿ ಪೂಜೆ ಮಾಡಿ ಸ್ತೋತ್ರ ಮಾಡಿ. ಈ ಕಾಮಿನಿಯೇ ಇಲ್ಲ, ಇನ್ನು ಯಾವ ದುಷ್ಟ ಶಕ್ತಿಗಳು ನಮ್ಮ ಹತ್ರನೇ ಬರಲ್ಲ. ನೀವಿಲ್ಲೇರಿ, ನಾನು ಅಷ್ಟೋತ್ರ ಪುಸ್ತಕ ತಂದ್ಬಿಡ್ತೀನಿ, ಎಲ್ಲಿಗೆ ಹೋಗ್ಬೇಡಿ. ಅಯ್ಯೋ ಕೃಷ್ಣ, ಕೃಷ್ಣ, ಗಾಯತ್ರಿ! ಕೃಷ್ಣ, 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 ಅಯ್ಯೋ ಹಳ್ಳಿ ಗುಗ್ಗು, ನಿನ್ನ ಗಂಡನ ನನ್ನಿಂದ ಬಚ್ಚಿಡಕ್ಕಾಗತ್ತಾ? ನಾನು ಹೊಸಲು ದಾಟಿ ಬರ್ಲಿಲ್ಲ, ಅವನೇ ಓಡೋಡ್ ಬರೋ ಹಾಗೆ ಮಾಡಿದೆ. ಹೇಗಿದೆ ಹೇಗಿದೆ ನನ್ನ ಶಕ್ತಿ? ಶಕ್ತಿ ಅನ್ನೋದು ನಿನಗಿದ್ದಿದ್ರೆ ಇನ್ನೊಬ್ಬರ ದೇಹದಲ್ಲಿ ಸೇರ್ಕೊಂಡು ಒದ್ದಾಡ್ತಿದ್ಯಾ? ಅದು ನನ್ನ ಆಟ ಕಣೆ. ಮೋಸ ಮಾಡಿ ಕರ್ಕೊಂಡ್ ಬಂದು ಬಡಾಯಿ ಕೊಚ್ಕೋತೀಯ ಪಿಶಾಚಿ. ಮೋಸ ಅನ್ಯಾಯ ಮಾಡಿದ್ದು ನಿನ್ನ ಗಂಡ. ಮುಚ್ಚು ಬಾಯಿ. ಸುಳ್ಳು ಬಗಳಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ನನಗೆ ಶಾಸ್ತಿ ಮಾಡೋ ಧೈರ್ಯ ಯಾರಿಗೆ ಇದೆ? ನನಗಿದೆ. ನಿನ್ನ ಕೈ ಏನಾಗುತ್ತೆ? ಸ್ವಂತ ದೇಹ, ಸ್ವಂತ ಬುದ್ಧಿ, ಸ್ವಂತ ಆಕಾರ ಇಲ್ದಿರೋ ನಿನಗೆ ಇಷ್ಟೆಲ್ಲ ಆಗೋವಾಗ ನಾನು ಸ್ವಂತ ದೇಹ ಇರೋವಳು, ಬುದ್ಧಿ ಇರೋವಳು, ಧೈರ್ಯ ಇರೋವಳು, ಎಲ್ಲಕ್ಕಿಂತ ಹೆಚ್ಚಾಗಿ ಆ ದೇವ್ರನ್ನೇ ನಂಬಿಕೊಂಡಿರೋವಳು. ಏನಿದ್ರಿ ಏನೇ, ನೀನು ಹೆಣ್ಣು. ತ್ರಿಮೂರ್ತಿಗಳನ್ನ ಮಕ್ಕಳನ್ನ ಹಾಗೆ ಮಾಡಿದ್ದೇ ಹೆಣ್ಣು. ಸೂರ್ಯನ್ನ ಹುಟ್ಟದೇ ಇರೋ ಹಾಗೆ ತಡೆದಿದ್ದೇ ಹೆಣ್ಣು. ಯಮನ್ನ ಸೋಲಿಸಿ ಗಂಡನ್ ಪ್ರಾಣನ ಪಡೆದದ್ದೇ ಹೆಣ್ಣು. ಯಮನ ಹತ್ರ ಹೋರಾಡಿ ಗಂಡನ್ ಪ್ರಾಣ ಉಳಿಸಬಹುದು. ಈ ಕಾಮಿನಿ ಹತ್ರ ಏನ್ ಮಾಡಿದ್ರು ನಿನ್ ಗಂಡನ್ ಪ್ರಾಣ ಉಳಿಯೋಲ್ಲ. ನಾಳೆ ಬೆಳಿಗ್ಗೆ ಹೊತ್ತಿಗೆ ನಿನ್ನ ಪ್ರಿಯತಮ ನಾಲಿಗೆ ಸೇರಿ ಹೋಗುತ್ತೆ. ನಾಳಿದ್ದು ಬೆಳಿಗ್ಗೆ ಹೊತ್ತಿಗೆ ಇವನು ಕೈ ಕಾಲು ಬಿದ್ದು ಹೋಗುತ್ತೆ. ಆಚೆ ನಾಳಿದ್ದು ಬೆಳಿಗ್ಗೆ ಹೊತ್ತಿಗೆ ನಿನ್ನ ರೂಪಾನ ನೋಡಿ ಆನಂದ ಪಡ್ತಿದ್ದ ಇವನು ಕಣ್ಣು ಹೊರಟೋಗುತ್ತೆ. ನಾಲ್ಕನೇ ದಿನ ಸೂರ್ಯ ಮುಳುಗೋದ್ರೊಳಗೆ ನಿನ್ನ ಗಂಡನ ರಕ್ತ ಕಾಲ್ಸಿ ಕಾಲ್ಸಿ ನಾನು ಅವನನ್ನು ಕರ್ಕೊಂಡು ಹೊರಟು ಹೋಗ್ತೀನಿ. ಧೈರ್ಯ ಇದೆ, ದೈವ ಶಕ್ತಿ ಇದೆ ಅಂದ್ಯಲ್ಲ, ನಿನ್ನಲ್ಲಿ ಆ ಶಕ್ತಿ ಇದ್ರೆ ಕೂಸ್ಕೊಂಡಿನ ಗಂಡನ್ನ. ಕಾಮಿನಿ, ಈ ನನ್ನ ದೇಹದಲ್ಲಿ ಉಸಿರಿರೋವರೆಗೆ ನೀನು ಅವರನ್ನು ಏನು ಮಾಡಕ್ಕಾಗಲ್ಲ. ಮಂತ್ರಾಲಯದ ರಾಘವೇಂದ್ರ, ಆ ಗುರುರಾಯ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ. ದೈವ ಶಕ್ತಿ ಮುಂದೆ ದುಷ್ಟಶಕ್ತಿ ಯಾವತ್ತೂ ನಿಲ್ಲಕ್ಕಾಗಲ್ಲ. ರಾಘವೇಂದ್ರ, ರಾಘವೇಂದ್ರ,
ನೀನೇ ಗತಿ ಅಂತ ಬಂದಿದ್ದೀನಪ್ಪ, ನಿನ್ನನ್ನೇ ನಂಬಿಕೊಂಡು ಬಂದಿದ್ದೀನಿ. ನನ್ನ ಗಂಡನ ರಕ್ತಾನ್ನೇ ಹೀರ್ತೀನಿ ಅಂತ ಅಟ್ಟಹಾಸ ಮಾಡ್ತಿರೋ ಪಿಶಾಚಿ ಕೈಯಿಂದ ನನ್ನ ಮಾಂಗಲ್ಯನ ಉಳಿಸಿಕೊಡಪ್ಪ, ನನ್ನ ಮಾಂಗಲ್ಯನ ಉಳಿಸಿಕೊಡು. ರಾಘವೇಂದ್ರ, ದುಷ್ಟಶಕ್ತಿ ಅಳಿವು, ದೈವ ಭಕ್ತರ ಉಳಿವು. ತಂದೆ, ಹೀಗದು ನಿನ್ನ ಕೈನಲ್ಲಿದೆ, ಅದು ನಿನ್ನ ಕೈಯಲ್ಲಿದೆ ರಾಘವೇಂದ್ರ. ರಾಘವೇಂದ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಚಿಕ್ಕ ಯಜಮಾನ್ರಿಗೆ ಮಾತೇ ಆಡಕ್ಕಾಗ್ತಿಲ್ಲ, ನಾಲ್ಗೆ ಬಿದ್ದು ಹೋಗಿದೆ. ಗ್ರಾಚಾರ, ಅಯ್ಯೋ ಕೃಷ್ಣ, ಮುಳ್ಳ ಬಿದ್ದುಬಿಟ್ಟ. ಕೃಷ್ಣ, ಏನಪ್ಪ? ಅಯ್ಯೋ, ರಾಘವೇಂದ್ರ, ನನ್ನ ಮೇಲೆ ನಿನಗಿನ್ನೂ ಕರುಣೆ ಬರ್ಲಿಲ್ವಾ? ನಾನೇನ್ ಅಪರಾಧ ಮಾಡಿದ್ದೀನಿ ಅಂತ ನನಗಿಂತ ಶಿಕ್ಷೆ ಕೊಡ್ತಾ ಇದ್ರಪ್ಪ. ನಾನೇನ್ ತಪ್ಪು ಮಾಡಿದ್ದೀನಿ, ನಾನೇನ್ ತಪ್ಪು ಮಾಡಿದ್ದೀನಿ? ಗುರುವೇ, ನನ್ ಗಂಡನ ಉಸಿರಿನ ಕೊನೆ ದಿನ, ನಂಬಿ ಬಂದ ಭಕ್ತರನ್ನ ರಕ್ಷಿಸೋ ಗುರುರಾಯ. ನಿನಗೆ ತೃಣ ಸಮಾನವಾದ ಆ ದೈತ್ಯ ಶಕ್ತಿನ ಅಳಿಸು. ಇಲ್ಲ, ನನ್ನ ಈ ಕುಂಕುಮ, ನನ್ನ ಮಾಂಗಲ್ಯ, ನನ್ನ ಬಾಳಿನ ಜ್ಯೋತಿ ಆರಿ ಹೋಗೋ ಮುಂಚೆ ನನ್ನ ಪ್ರಾಣನಾದ್ರೂ ತಗೋ ಗುರುವೇ. ನನ್ನ ಪ್ರಾಣ ತಗೋ, ನನ್ನ ಪ್ರಾಣ ತಗೋ. ಅಮ್ಮ, ಯಾರಪ್ಪ ನೀನು? ತಗೊಳಮ್ಮ ಈ ಪ್ರಸಾದನ. ಇದನ್ನ ತಗೊಂಡೋಗಿ ನಿನ್ ಮನೆಯಲ್ಲಿಡು, ನಿನ್ ಕಷ್ಟವೆಲ್ಲ ಪರಿಹಾರ ಆಗುತ್ತೆ. ಸರಿ ಸರಿ ರಾಘವೇಂದ್ರ, ರಾಘವೇಂದ್ರ. ಗುರುವೇ, ಇನ್ನು ಸ್ವಲ್ಪ ಬೇಗ ಹೋಗಿ, ಬೇಗ ಹೋಗಿ. ಬೇಗ ಹೋಗಿ, ಇನ್ನು ಸ್ವಲ್ಪ ಬೇಗ ಹೋಗಿ.
ಗಾಯತ್ರಿ ಕೃಷ್ಣ 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 ದೇವರಿದ್ದಾನೆ ಗಾಯತ್ರಿ, ಆ ನಿನ್ನ ರಾಘವೇಂದ್ರ ಇದ್ದಾನೆ. पूज्याय राघवेन्द्राय सत्यधर्मरताय च भजतां कल्पवृक्षाय